ಹಲವಾರು ಬಾರಿ ನಮ್ಮ ಹಿರಿಯರು ಇವನ್ನೆಲ್ಲ ಪ್ರಾಯ ಇರುವಾಗಲೇ ಮಾಡಿ ಮುಗಿಸಬೇಕಿತ್ತು ಎಂದು ನಿಟ್ಟುಸಿರು ಬಿಡುವುದನ್ನು ಕಾಣಬಹುದು. ಏಕೆಂದರೆ ಸುಮಾರು 40-50 ವರ್ಷಗಳ ಹಿಂದೆ ಇದ್ದ ಜೀವನ ಇಂದಿನ ಜೀವನಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಅಂದು ಇಲ್ಲದೆ ಇದ್ದ ಅನುಕೂಲಗಳು, ಸೌಲಭ್ಯಗಳು ಹಾಗೂ ಅವಕಾಶಗಳು ಇಂದು 1000 ಬಿಡಿ ಲಕ್ಷ ಪಟ್ಟು ಹೆಚ್ಚಿವೆ. ಅಂತೆಯೇ ಹಿಂದಿನ ಯುವ ಜನಾಂಗಕ್ಕೆ ತೆಗೆದುಕೊಳ್ಳಬೇಕಾದ ಆಯ್ಕೆಗಳು ಕೂಡ ಲಕ್ಷಾಂತರ ಇವೆ. ಜೀವನದಲ್ಲಿ ಹಲವು ವಿಷಯಗಳನ್ನು ನಾವು ನಾಳೆಗೆ ಧಾರಾಳವಾಗಿ ಮುಂದೂಡುತ್ತಾ ಬರುತ್ತೇವೆ. ಎಷ್ಟೋ ಸಲ ನಾವು ನಾಳೆ ಎಲ್ಲ ಸರಿ ಹೋಗುತ್ತದೆ ಎಂಬ ನಮ್ಮ ಹಾಳಾದ ಭರವಸೆ ನಮ್ಮ ಪ್ರತಿನಿತ್ಯದ ಇವತ್ತುಗಳನ್ನು ಹಾಳುಗೆಡವುತ್ತಾ ಹೋಗಿರುತ್ತದೆ. ಗಮನಿಸಿಕೊಳ್ಳಿ, ನಾಳೆ ಮಾಡೋಣ, ನಾಳೆ ಓದೋಣ, ನಾಳೆ ರಾಜಿ ಮಾಡಿಕೊಳ್ಳೋಣ, ನಾಳೆ ಸಾಲ ತೀರಿಸೋಣ, ನಾಳೆಯಿಂದ ಪರೀಕ್ಷೆಗೆ ಸಿದ್ಧತೆ ಪ್ರಾರಂಭಿಸೋಣ, ನಾಳೆಯಿಂದ ಕುಡಿತ ಬಿಡೋಣ. ಹೀಗೆ ನಾಳೆಯ ಬಗ್ಗೆ ಭರವಸೆ ಇಟ್ಟುಕೊಳ್ಳುತ್ತಲೇ ನಾವು ನಮ್ಮ ಇವತ್ತುಗಳ ಮೇಲೆ ಚಪ್ಪಡಿ ಎಳೆದು ಬಿಟ್ಟಿರುತ್ತೇವೆ. ಹಾಗೆಯೇ ನಾಳೆಯಿಂದ ಎಂಬುದು ಮನಸ್ಸಿನೊಳಗೆ ಹರಿದಾಡುವ ಬಹಳ ಆಳವಾದ ಒಂದು ತಂತ್ರ. ನಿಮ್ಮ ಜೀವನದ ಹಲವು ಘಟ್ಟಗಳಲ್ಲಿ ಈ ಮಾಯಾ ತಂತ್ರಕ್ಕೆ ನೀವಾಗಿಯೇ ಅವಕಾಶವನ್ನು ಕೊಟ್ಟು ಬಿಟ್ಟಿದ್ದೀರಿ. ಮಾಡಬೇಕಾಗಿರುವುದನ್ನು ಮಾಡದೇ ಇರುವಂಥವರಿಗೆ ನಾಳೆ ಎಂಬುದು ಯಾವಾಗಲೂ ಒಳ್ಳೆಯ ದಿನ. ನಾಳೆ ಎಂದು ಹೇಳಿದರೆ ಅಲ್ಲಿಗೆ ಅಂದಿನ ಜವಾಬ್ದಾರಿ ಮುಗಿಯುತ್ತದೆ. ಹೀಗೆ ಪ್ರಾರಂಭಿಸಿದ ಕೆಲಸಗಳನ್ನು ಮುಂದೂಡುವುದು ಒಂದು ಬಗೆಯ ತೀರ್ಮಾನವೆಂದು ಅಭ್ಯಾಸವಾಗಿ ಹೋಗಿರುವುದೇ ಒಂದು ದುಃಖಕರವಾದ ಸಂಗತಿ. ಇದನ್ನು ಅರ್ಥ ಮಾಡಿಕೊಳ್ಳಿ. ನಾಳೆ ಎಂಬುದನ್ನು ನಾವು ಭೇಟಿ ಮಾಡುವುದೇ ಇಲ್ಲ. ಈ ದಿನವನ್ನು ಮಾತ್ರ ನಾವು ನೋಡುವುದು. ಈ ದಿನ ಎಂಬುದನ್ನು ಬಿಟ್ಟು ನಾಳೆ ಎಂಬುದು ನಮ್ಮ ಜೀವನದಲ್ಲಿ ಎಂದಿಗೂ ಇಲ್ಲ.